ಎಲ್ರಿಗೂ ನಮಸ್ಕಾರ. ಗೃಹಲಕ್ಷ್ಮಿ ಕಂತು ಬಂತು. ಹೌದು, ತುಂಬ ಅಂದರೆ ತುಂಬ ಜನ ಹೇಳಿದ ತಕ್ಷಣ ಹೇಳ್ತೀರಾ ಸುಳ್ಳು ಅಂತ. ಹಾಗಾದರೆ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ, ಸುಳ್ಳ ಸತ್ಯವಾ, 100% ಆಗಿ ಬಂದಿದೆಯಾ ಬಂದಿಲ್ವಾ ಏನಂತ. ಯಾಕಂತಂದರೆ ತುಂಬ ಜನ ವಿಡಿಯೋವನ್ನು ಮಧ್ಯದಲ್ಲಿ ಸ್ಕಿಪ್ ಮಾಡ್ತೀರಾ, ಹೋಗ್ಬಿಡ್ತೀರಾ. ಏನೂ ಇಲ್ಲ ಸರ್, ನಮ್ಗೆ ಹಣ ಬಂದಿಲ್ಲ, ಎಂತ ಇಲ್ಲ ಸರ್ ಅಂತ. ನೋಡಿ, ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ, ವಿಡಿಯೋವನ್ನು ಕೊನೆವರೆಗೂ ನೋಡಿ ಸ್ನೇಹಿತರೆ. ಹಾಗಾದರೆ ಯಾರಿಗೆ ಹಣ ಜಮೆ ಆಗಿದೆ, ಹಾಗಾದರೆ ಬಂದಿದ್ದು ಹೌದಾ ಅನ್ನುವಂಥದ್ದು ನಾನು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಇಲ್ಲಿ ಕಂಪ್ಲೀಟಾಗಿ ಹೇಳ್ತೀನಿ ನಾನು, ಹಣ ಜಮೆ ಆಗಿದೆಯಾ ಆಗಿಲ್ವ ಅನ್ನುವಂಥದ್ದು ಕೇಳಿ. ಫಸ್ಟ್ ಆಫ್ ಆಲ್ ನಿಮ್ಗೆ ಇಲ್ಲಿ ಹಣ ಜಮೆ ಆಗಿದೆಯಾ ಆಗಿಲ್ಲ ಅನ್ನೋದಕ್ಕಿಂತ ನಾನು ಮೊದಲು ಒಂದು ವಿಚಾರವನ್ನು ತಿಳಿಸ್ಕೊಡ್ತೀನಿ. ಏನಂತಂದರೆ, ನಿಮ್ಗೆ ಯಾರಿಗೆ ಎಷ್ಟೆಷ್ಟು ಕಂತು ಬಂದಿಲ್ಲ, ಯಾರಿಗೆ ಎಷ್ಟೆಷ್ಟು ಕಂತು ಬಂದಿದೆ, ಪ್ರತಿ ಒಂದನ್ನು ಕೂಡ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ. ಯಾಕಂತಂದರೆ ತುಂಬ ಜನ ಇಲ್ಲಿ ಏನು ನಾನು ವಿಡಿಯೋ ಹಾಕುವಾಗ ಹೇಳ್ತಾರೆ ನಂಗೆ ಸರ್ ಹಣ ಬಂದಿಲ್ಲ ಅಂತ, ಆಮೇಲೆ ಹೇಳ್ತಾರೆ ಸರ್ ನಮ್ಗೆ ಹಣ ಬಂದಿದೆ ಅಂತ. ಕೆಲವರು, ಎಲ್ಲರೂ ಅಂತ ನಾನು ಹೇಳಲಿಕ್ಕೆ ಹೋಗಲ್ಲ, ಕೆಲವರು ಎಲ್ಲರೂ ಕೂಡ ಹೇಳ್ತಾರೆ ನಮ್ಗೆ ಹಣ ಬಂದಿಲ್ಲ ಅಂತ. ಆದರೆ ಕೆಲವರು ಹೇಳ್ತಾರೆ ಹಣ ಬಂದಿದೆ ಅಂತ ಹೇಳ್ತಾರೆ. ನಾನು ಹೇಳ್ತೀನಿ ಕೇಳಿ, ಹಣ ಬಂದಿದೆಯಾ ಬಂದಿಲ್ವಾ ಎರಡರಲ್ಲಿ ಒಂದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಬಂದುಬಿಟ್ಟು ತಿಳಿಸಿ. ನಿಮ್ಮ ಅನಿಸಿಕೆ ನನಗೆ ತುಂಬ ಮುಖ್ಯ ಸ್ನೇಹಿತರೆ. ಹಾಗಾದರೆ ಹಣ ಬಂದಿದೆಯಾ ಬಂದಿಲ್ವಾ ಏನು ಕತೆ ಅನ್ನುವಂಥದ್ದು ದಯವಿಟ್ಟು ತಿಳಿಸ್ಕೊಡಿ ಸ್ನೇಹಿತರೆ. ಫಸ್ಟ್ ಆಫ್ ಆಲ್ ಯಾರಿಗೆ ಹಣ ಜಮೆ ಆಗಿದೆ, ಗೃಹಲಕ್ಷ್ಮಿ 2,000 ರೂಪಾಯಿ ಹಣ ಯಾರಿಗೆ ಜಮೆ ಆಗಿದೆ ಒಂದನ್ನು ತಿಳಿಸ್ಕೊಡಿ, ದಯವಿಟ್ಟು ಹೇಳ್ತೀನಿ ಕೇಳಿ. ಯಾಕಂತಂದರೆ ತುಂಬ ಜನ ಹೇಳ್ತಾರೆ ಸರ್ ನಮ್ಗೆ ಹಣ ಬಂದಿದೆ ಅಂತ. ತುಂಬ ಜನ ಹೇಳ್ತಾರೆ ಸರ್ ನಮ್ಗೆ ಹಣ ಬಂದಿದೆ, ಅದು ಕೆಲವರು ಹೇಳ್ತಾರೆ ಹಣ ಬಂದಿಲ್ಲ ಅಂತ. ನಾನು ಹೇಳ್ತೀನಿ ಕೇಳಿ, ಯಾರಿಗೆ ಹಣ ಬಂದಿದೆ ಯಾರಿಗೆ ಹಣ ಬಂದಿಲ್ಲ ಏನು ಕತೆ ಅನ್ನುವಂಥದ್ದು ನಾನು ಹೇಳ್ತೀನಿ ಕೇಳಿ. ಫಸ್ಟ್ ಒಂದಿಷ್ಟು ಜಿಲ್ಲೆಗಳ ಹೆಸರನ್ನು ಹೇಳ್ತೀನಿ. ಆ ಒಂದಿಷ್ಟು ಜಿಲ್ಲೆಗಳು ನಿಮ್ಮ ಜಿಲ್ಲೆಗಳ ಅಥವಾ ಅಲ್ವಾ ಯಾವುದನ್ನು ಅದನ್ನು ನಂಗೆ ದಯವಿಟ್ಟು ತಿಳಿಸ್ಕೊಡಿ. ಫಸ್ಟ್ ಬಂದುಬಿಟ್ಟು ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಮಂಡ್ಯ, ಮೈಸೂರು, ಕೊಡಗು, ಕೊಪ್ಪಳ, ಬಳ್ಳಾರಿ, ಹಾಸನ, ಹಾವೇರಿ, ರಾಯಚೂರು, ಮಂಡ್ಯ ಆ್ಯಂಡ್ ಅದಾದಮೇಲೆ ತುಮಕೂರು. ಐ ಥಿಂಕ್ ಈ ಎಲ್ಲ ಜಿಲ್ಲೆಗಳು. ಅದಾದಮೇಲೆ ನಿಮಗೆ ಇಲ್ಲಿ ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಚಿಕ್ಕಮಗಳೂರು, ಶಿವಮೊಗ್ಗ ಆ್ಯಂಡ್ ಅದಾದಮೇಲೆ ನಿಮಗೆ ಇಲ್ಲಿ ದಾವಣಗೆರೆ, ಧಾರವಾಡ, ಹುಬ್ಬಳ್ಳಿ. ಐ ಥಿಂಕ್ ಒಂದಿಷ್ಟೇ ಜಿಲ್ಲೆಗಳಿಗೆ ಮಾತ್ರ ಅಂತಲ್ಲ, ಪ್ರತಿ ಒಂದಿಷ್ಟು ಜಿಲ್ಲೆಗಳಿಗೆ ಹಣ ಜಮೆ ಆಗ್ತಾಯಿದೆ. ಅಂದರೆ ವೇರಿ ಆಗ್ತಾಯಿದೆ. ಕೆಲವು ಬಾರಿ ಹಣ ಬರುತ್ತೆ, ಕೆಲವರಿಗೆ ಹಣ ಬರಲ್ಲ, ಒಂದಿಷ್ಟು ಥಿಂಗ್ ಆಗ್ತಾ ಇರುತ್ತೆ. ಹಾಗಾಗಿ ತಲೆ ಕೆಡಿಸ್ಕೊಳ್ಳುವಂಥ ಅಗತ್ತಿಲ್ಲ. ಕೆಲವು ಬಾರಿ ಹಣ ಬರ್ಬೋದು, ಕೆಲವು ಬಾರಿ ಹಣ ಬರದೇನೂ ಇರ್ಬೋದು, ಕೆಲವರಿಗೆ ಹಣ ಬರ್ಬೋದು, ಕೆಲವರಿಗೆ ಹಣ ಬರದೇ ಇರ್ಬೋದು. ಸ್ವಲ್ಪ ವೇರಿ ಆಗ್ತಾ ಇರುತ್ತೆ. ಅಂದರೆ ಈಗ ಹಣ ಬಂದುಬಿಡುತ್ತೆ ಅಂತಲ್ಲ, ಕೆಲವರಿಗೆ ಹಣ ಬರ್ದೇನೂ ಇರುತ್ತೆ ಅಂತಲ್ಲ, ಬರಲೂಬಹುದು, ಬರ್ದೇನೂ ಇರಬಹುದು. ಆ್ಯಂಡ್ ಹೇಳಲಿಕ್ಕಾಗಲ್ಲ. ಅಂದರೆ ನಾನು ಹೇಳಿದ್ನಲ್ಲ ನಿಮಗೆ, ವೇರಿ ಆಗ್ತಾ ಇರುತ್ತೆ. ನಿಮ್ಗೆ ಹಣ ಬಂದೇ ಬಿಡುತ್ತೆ, ಇವಾಗಲೇ ಬರುತ್ತೆ, ಈಗಲೇ ಬರುತ್ತೆ, ಆ ರೀತಿ ಹೇಳಲಿಕ್ಕಾಗಲ್ಲ. ಕೆಲವರಿಗೆ ಬರಬಹುದು, ಕೆಲವರಿಗೆ ಬರ್ದೇನೂ ಇರ್ಬೋದು. ಯೋಚನೆ ಮಾಡಿ, ಯಾರಿಗೆ ಹಣ ಬರುತ್ತೆ ಯಾರಿಗೆ ಹಣ ಬರಲ್ಲ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಬಂದುಬಿಟ್ಟು ತಿಳಿಸಿ. ನಿಮ್ಮ ಯೋಜನೆ ಇದು ಗೃಹಲಕ್ಷ್ಮಿ ಯೋಜನೆ. ಹಾಗಾಗಿ ನೀವು ಬಂದು ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾವ ಜಿಲ್ಲೆಗಳಿಗೆ ಹಣ ಬರುತ್ತೆ ಅನ್ನುವಂಥದ್ದನ್ನು ತಿಳಿಸಿ. ಯಾಕಂತಂದರೆ ತುಂಬ ಇಂಪಾರ್ಟೆಂಟ್, ಯಾವ ಜಿಲ್ಲೆಗಳಿಗೆ ಹಣ ಬರುತ್ತೆ ಹಣ ಬರಲ್ಲ ಅನ್ನುವಂಥದ್ದೆಲ್ಲ ವೆರಿ ಇಂಪಾರ್ಟೆಂಟ್ ಆಗ್ತದೆ. ಹಾಗಾಗಿ ತಿಳಿಸ್ಕೊಡಿ ಯಾವ ಜಿಲ್ಲೆಗಳಿಗೆ ಹಣ ಬರುತ್ತೆ ಬರಲ್ಲ ಅನ್ನುವಂಥದ್ದು. ಆ್ಯಂಡ್ ನಿಮ್ಮ ಅನಿಸಿಕೆ ಏನಿದೆ ತಿಳಿಸ್ಕೊಡಿ. ವಿಡಿಯೋವನ್ನು ಕೊನೆವರೆಗೂ ನೋಡಿ ಸ್ನೇಹಿತರೆ. ಆ್ಯಂಡ್ ಅದಾದಮೇಲೆ ನಾನು ಹೇಳ್ತೀನಿ ಕೇಳಿ, ಇಲ್ಲಿ ತುಂಬ ಜನ ಮಿಸ್ ಮಾಡ್ತೀರಾ. ನಮ್ಗೆ ಹಣ ಬಂದಿದೆಯೋ ಬಂದಿಲ್ವೋ, ಅಥವಾ ನಮ್ಗೆ ಹಣ ಬರೋದಿಲ್ವೋ, ಇದೇ ಮೆಂಟಾಲಿಟಿಯಲ್ಲಿ ಇರ್ತೀರ. ನಾನು ಅದೇ ಹೇಳುವಂಥದ್ದು ನಿಮಗೆ. ತುಂಬ ಜನ ಮಿಸ್ಕಮ್ಯುನಿಕೇಷನನ್ನು ಮಾಡ್ಕೊಳ್ತೀರಾ. ಇದೇ ಒಂದು ಪ್ರಾಬ್ಲಮನ್ನು ಮಾಡ್ಕೊಳ್ತೀರಾ. ನಮ್ಗೆ ಹಣ ಬರೋದಿಲ್ವೋ, ನಮ್ಗೆ ಹಣ ಬರಬಹುದು ಅಥವಾ ಬರೋದೇ ಇಲ್ವೋ, ಈ ರೀತಿ ಪ್ರಾಬ್ಲಮನ್ನು ಮಾಡ್ಕೊಳ್ಬಾರ್ದು ಅನ್ನುವಂಥದ್ದು ನಾನು ಹೇಳುವಂಥದ್ದು. ಆ್ಯಂಡ್ ಒಂದಿಷ್ಟು ಜನರಿಗೆ ನಾನು ಹೇಳುವಂಥದ್ದು ಇಷ್ಟೇ, ದಯವಿಟ್ಟು ನಮ್ಮೊಂದು ಚಾನಲ್ಗೆ ಬಂದು ಕಮೆಂಟ್ ಮಾಡಿ ಆ್ಯಂಡ್ ಅನಿಸಿಕೆಯನ್ನು ತಿಳಿಸ್ಕೊಡಿ ಸ್ನೇಹಿತರೆ. ಆ್ಯಂಡ್ ನಾನು ಎಲ್ರಿಗೂ ಹೇಳುವಂಥದ್ದು, ನಿಮ್ಮ ಜಿಲ್ಲೆಗಳ ಹೆಸರನ್ನು, ಒಂದಿಷ್ಟು ಜಿಲ್ಲೆಗಳ ಹೆಸರನ್ನು ನಾನು ಹೇಳಿದ್ದೀನಿ. ಈಗ ಆ ಒಂದಿಷ್ಟು ಜಿಲ್ಲೆಗಳು ನಿಮ್ಮ ಜಿಲ್ಲೆಗಳಾಗಿದೆಯಾ ಆಗಿಲ್ವಾ, ಅಥವಾ ನಿಮ್ಮ ಜಿಲ್ಲೆಗಳು ಯಾವುದು. ಆ್ಯಂಡ್ ಅದ್ರ ಜೊತೆಗೇ ಬೆಳಗಾವಿಗೂ ಬರುತ್ತೆ, ಯಾದಗಿರಿಗೂ ಬರುತ್ತೆ. ಅಂದರೆ ಆಲ್ ಓವರ್ ಕರ್ನಾಟಕಕ್ಕೆ ಪ್ರತಿಯೊಂದು ಜಿಲ್ಲೆಗಳಿಗೂ ಬರುತ್ತೆ. ಸಪ್ರೇಟಾಗಿ ಹೇಳ್ತಾ ಇಲ್ಲ ನಾನು. ರಾಯಚೂರು, ಚಿತ್ರದುರ್ಗ ಎಕ್ಸೆಟ್ರಾ ಪ್ರತಿಯೊಂದಿಷ್ಟು ಜಿಲ್ಲೆ, ಗದಗ, ಬೀದರ್, ಬೆಳಗಾವಿ, ಐ ಥಿಂಕ್ ಪ್ರತಿ ಒಂದಿಷ್ಟು ಜಿಲ್ಲೆಗಳಿಗೂ ಹಣ ಜಮೆ ಆಗುತ್ತೆ. ಅಂದರೆ ಇದೇ ಜಿಲ್ಲೆಗಳಿಗೆ ಮಾತ್ರ ಬರುತ್ತೆ, ಅದೇ ಜಿಲ್ಲೆಗಳಿಗೆ ಮಾತ್ರ ಬರುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆ್ಯಂಡ್ ಪ್ರತಿ ಒಂದಿಷ್ಟು ಜಿಲ್ಲೆಗಳಿಗೂ ಹಣ ಜಮೆ ಆಗುತ್ತೆ. ಅಂದರೆ ಒಂದಿಷ್ಟು ಜನ ಹೇಳ್ತಾರೆ ಸರ್ ನಮ್ಗೆ ಇದೇ ಜಿಲ್ಲೆಗಳಿಗೆ ಮಾತ್ರ ಬರುತ್ತಾ, ಅಥವಾ ಅದೇ ಜಿಲ್ಲೆಗಳಿಗೆ ಮಾತ್ರ ಬರುತ್ತಾ, ಈ ಜಿಲ್ಲೆಗಳಿಗೆ ಮಾತ್ರ ಬರುತ್ತಾ, ಆ ಜಿಲ್ಲೆಗಳಿಗೆ ಮಾತ್ರ. ನೋ, ಪ್ರತಿಯೊಂದು ಜಿಲ್ಲೆಗೂ ಹಣ ಬರುತ್ತೆ. ಕರೆಕ್ಟ್, ಪ್ರತಿಯೊಂದು ಜಿಲ್ಲೆಗೂ ಹಣ ಬರುತ್ತೆ. ಪ್ರತಿಯೊಂದು ಜಿಲ್ಲೆಗೂ ತುಂಬ ಜನ ಹೇಳ್ತಾರೆ ಸರ್ ಇದೇ ಜಿಲ್ಲೆಗೆ ಮಾತ್ರವಾ, ಆ ಜಿಲ್ಲೆಗೆ ಮಾತ್ರವಾ, ಈ ಜಿಲ್ಲೆಗೆ ಮಾತ್ರವಾ, ಆ ಒಂದು ಜಿಲ್ಲೆಗಳಿಗೆ ಮಾತ್ರ, ಈ ಒಂದು ಜಿಲ್ಲೆಗಳಿಗೆ. ನೋ, ಪ್ರತಿ ಒಂದು ಜಿಲ್ಲೆಗೂ ಹಣ ಜಮೆ ಆಗುತ್ತೆ. ಇದನ್ನು ನೆನ್ಪಿಟ್ಕೊಳ್ಳಿ. ಏನು, ಪ್ರತಿ ಒಂದು ಜಿಲ್ಲೆಗೂ ಹಣ ಜಮೆ ಆಗುತ್ತೆ. ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ, ಮೊದಲನೇ ವಿಚಾರ. ಎರಡನೇ ವಿಚಾರ, ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ, ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ, ಎಕ್ಸೆಟ್ರಾ ಅದನ್ನು ಸರಿ ಮಾಡ್ಕೊಳ್ಳಿ. ಆಧಾರ್ ಕಾರ್ಡ್ ಅಪ್ಡೇಟು ಮಾಡಿ, ರೇಷನ್ ಕಾರ್ಡ್ ಅಪ್ಡೇಟು ಮಾಡಿ. ತಲೆನೇ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ ಅಷ್ಟೇ. ನಾನು ಹೇಳೋದು, ತಲೆನೇ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಹಣ ಜಮೆ ಆಗಿಲ್ಲ, ಓಕೆ, ನಾವು ಹಣ ಪಡ್ಕೊಳ್ತೇವೆ, ನಾನು ಹಣ ಪಡ್ಕೊಳ್ಬೇಕು, ನಾನು ಹೆಂಗೆ ಹಣ ಪಡ್ಕೊಳ್ಳುವಂಥದ್ದು, ಇದನ್ನು ಯೋಚನೆ ಮಾಡಿ. ಕರೆಕ್ಟ್, ಅರ್ಥ ಆಯ್ತಾ ನಿಮಗೆ ನಾನು ಹೇಳುವಂಥದ್ದು? ಅರ್ಥ ಆಯಿತಾ? ಹಾಗೆ ಎಲ್ರಿಗೂ ಹೇಳುವಂಥದ್ದು, ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ ಜಾಸ್ತಿ. ನನಗೇನು ಹಣ ಬಂದಿಲ್ಲ, ನನಗೇನು ಹಣ ಜಮೆ ಆಗ್ತಾಯಿಲ್ಲ. ನಾನು ಗೃಹಲಕ್ಷ್ಮಿ ಬಗ್ಗೆ ನಾನು ತುಂಬ ಬಾರಿ ನಿಮ್ಗೆ ಹೇಳಿಬಿಟ್ಟಿದ್ದೀನಿ.
ಸರ್ಕಾರ ಹಣ ಹಾಕುವಂಥದ್ದು ಯಾವುದು ನಮ್ಮ ಕೈಯಲ್ಲಿಲ್ಲ. ಕರೆಕ್ಟ್, ಯಾವುದು ನಮ್ಮ ಕೈಯಲ್ಲಿಲ್ಲ. ನಾವೇ ಎಲ್ಲದನ್ನು ಕೂಡ ಮಾಡುವಂಥದ್ದು. ಆದರೆ ಅದು ನಾನು ಹೇಳುವಂಥದ್ದು ಏನಂತಂದರೆ ಸರ್ಕಾರ ಪೇ ಮಾಡಬೇಕು. ಅಂದರೆ ನಮ್ಮ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟಾಗಿದ್ದರೆ ಮಾಡೇ ಮಾಡ್ತಾರೆ ಬಿಡಿ. ಯಾಕಂತಂದರೆ ಯಾವತ್ತೂ ಕೂಡ ನೀವು ಹಾರ್ಡ್ ವರ್ಕ್ ಮಾಡಿದ್ರೆ, ಕಷ್ಟಪಟ್ಟರೆ ಯಾವತ್ತೂ 100% ಆಗಿ ರಿವಾರ್ಡ್ ಸಿಕ್ಕೇ ಸಿಗುತ್ತೆ. ಅಂದರೆ ನೀವೇನೋ ಕೆಲಸ ಮಾಡ್ತೀರಿ ಅಂತಂದರೆ ಅದರಲ್ಲಿ ನಿಮಗೆ ರಿವಾರ್ಡ್ ಹುಡುಕಿದ್ರೆ ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ. ಆ್ಯಂಡ್ ನಾನು ಹೇಳುವಂಥದ್ದಿಷ್ಟೇ, ನಾನು ಹೇಳುವಂಥದ್ದು ಕಷ್ಟಪಡಿ ಆ್ಯಂಡ್ ಹಾರ್ಡ್ ವರ್ಕ್ ಮಾಡಿ. ಆ್ಯಂಡ್ ಎಲ್ರಿಗೂ ಹೇಳುವಂಥದ್ದಿಷ್ಟೇ, ಸರ್ಕಾರ ಕೇವಲ ಹಣ ಹಾಕ್ತಾರೆ ಅಥವಾ ನಮ್ಗೆ ಹಣ ಹಾಕಲ್ಲ ಅನ್ನುವಂಥದ್ದನ್ನು ತಲೆಯಲ್ಲಿ ಹಾಕ್ಕೊಳ್ಬೇಡಿ. ಕೆಲಸ ಮಾಡಿ ಫಸ್ಟು. ಆ್ಯಂಡ್ ಸರ್ಕಾರ ಹಣ ಹಾಕ್ತಾರೆ ಅಥವಾ ಹಣ ಹಾಕಲ್ಲ, ಅದು ಎರಡರ ಬಗ್ಗೆ ಚಿಂತೆ ಮಾಡ್ಲಿಕ್ಕೆ ಹೋಗಬೇಡಿ. ಫಸ್ಟ್ ಕೆಲಸ ಮಾಡಿ, ಅದಾದಮೇಲೆ ನೀವು ಹೇಳಿ 100% ಆಗಿ ನಂಗೆ ಹಣ ಬಂದಿಲ್ಲ ಅಂತ ನಾನು ವಿಡಿಯೋ ಮಾಡ್ತೀನಿ, ತಲೆ ಕೆಡ್ಸ್ಕೊಳ್ಳಿಕ್ಕೆ ಹೋಗ್ಬಿಡಿ. ಆದರೆ ನಾನು ಹೇಳುವಂಥದ್ದು ಕಮೆಂಟ್ ಬಾಕ್ಸಲ್ಲಿ ಬಂದ್ಬಿಟ್ಟು ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ, ನಿಮ್ಮ ಒಂದು ವಿಚಾರ ಈ ಒಂದು ಯೋಜನೆ ಬಗ್ಗೆ ಎಲ್ಲದನ್ನೂ ಕೂಡ ಕಮೆಂಟ್ ಮಾಡಿ ತಿಳಿಸಿ. ತುಂಬ ಜನ ಅದನ್ನು ಮಾಡ್ತಾ ಇಲ್ಲ, ಅದು ದೊಡ್ಡ ತಪ್ಪಾಗುತ್ತೆ. ನಾನು ಅದೇ ಹೇಳುವಂಥದ್ದು, ಎಲ್ರಿಗೂ ಹೇಳುವಂಥದ್ದು. ನಾನು ಯಾಕೆ ಹೇಳ್ತೀನಿ ಅಂತಂದರೆ, ಇಲ್ಲಿ ನೀವೇನೋ ಒಂದು ಅಪ್ಡೇಟನ್ನು ಮಾಡಿಬಿಟ್ಟು ನಾನೀಗ ಅಪ್ಡೇಟನ್ನು ಹೇಳಿದೆ ಅಂತ ಇಟ್ಕೊಳ್ಳಿ, ನಾನು ಹೇಳಿ ನೀವು ಅಪ್ಡೇಟನ್ನು ಮಾಡಿದ್ರಿ, ಕರೆಕ್ಟ್, ಓಕೆ ಸರಿ, ಎಲ್ಲದು ಮಾಡಿದ್ರಿ ಅಂತ ಇಟ್ಕೊಳ್ಳಿ. ನೀವು ಅಪ್ಡೇಟನ್ನು ಮಾಡಿದ್ರಿ, ಎಲ್ಲ ಓಕೆ ಸರಿ. ಆದರೆ ಕೆಲವರು ಸರ್ ನಮ್ಗೆ ಹಣ ಬಂದಿಲ್ಲ, ಸರ್ ನಮ್ಗೆ ಹಣ ಪಡ್ಕೊಳ್ತಾ ಇಲ್ಲ, ನಾವು ಹಣ ಬಂದಿಲ್ಲ, ನಮ್ಗೆ ಹಣನೇ ಜಮೆ ಆಗಿಲ್ಲ ಅಂತ ಹೇಳ್ತಾರೆ ಒಂದಿಷ್ಟು ಜನ. ನಾನು ಹೇಳುವಂಥದ್ದು, ನಿಮ್ಮ ಅನಿಸಿಕೆ ಏನಿದೆ, ನಿಮ್ಮ ಊರು ಯಾವುದು, ನಿಮ್ಮ ಹೆಸರೇನು, ಪ್ರತಿಯೊಂದು ತಿಳಿಸ್ಕೊಡಿ. ಆ್ಯಂಡ್ ನಿಮ್ಮ ಒಂದು ಈ ಒಂದು ಯೋಜನೆ ಫೀಡ್ಬ್ಯಾಕನ್ನು ಕೂಡ ತಿಳಿಸಿ. ಅಂದರೆ ನಿಮ್ಗೆ ಏನು ಅನಿಸ್ತು ಈ ಒಂದು ಯೋಜನೆಯಿಂದ, ಎಷ್ಟು ಹಣವನ್ನು ಪಡ್ಕೊಂಡಿದ್ದೀರಾ, ಇದುವರೆಗೂ ಕೂಡ ಎಷ್ಟು ಕಂತು ನಿಮ್ಗೆ ಬಂದಿದೆ, ಈ ರೀತಿ ಒಂದು ಸಣ್ಣ ಪುಟ್ಟ ನಿಮ್ಮ ಒಂದು ಅನಿಸಿಕೆ ಏನಿದೆ ಅದನ್ನು ತಿಳಿಸ್ಕೊಟ್ಟಾಗ ಒಂದು ಖುಷಿ ಆಗುತ್ತೆ. ಆ್ಯಂಡ್ ಸರ್ಕಾರಕ್ಕೂ ಖುಷಿ ಆಗುತ್ತೆ, ಆ್ಯಂಡ್ ನಾನು ವಿಡಿಯೋ ಮಾಡಿದ್ದಕ್ಕೂ ಖುಷಿ ಆಗುತ್ತೆ. ಆ್ಯಂಡ್ ನಾನು ಹೇಳುವಂಥದ್ದಿಷ್ಟೇ, ಇನ್ನೂ ನಾನು ಮಾಡ್ತೀನಿ, ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಆದರೆ ನಾನು ಎಲ್ರಿಗೂ ಹೇಳುವಂಥದ್ದು, ನಿಮ್ಮ ಅನಿಸಿಕೆ ಏನಿದೆ ತಿಳಿಸ್ಕೊಡಿ. ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡಿ. ಆ್ಯಂಡ್ ನಿಮ್ಗೆ ಏನು ಅನಿಸ್ತು, ಲಿಟ್ರಲ್ ಹೇಳ್ಬೇಕಂದ್ರೆ ಈ ಒಂದು ಯೋಜನೆ ಬಗ್ಗೆ ಏನು ಅನಿಸ್ತು ಅದ್ರ ಬಗ್ಗೆ ಕಂಪ್ಲೀಟಾಗಿ ನೀವು ವಿಡಿಯೋ ಮಾಡಿ ತಿಳಿಸ್ಕೊಡಿ. ಆ್ಯಂಡ್ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳಿಕ್ಕೆ ನಾನು ಇಷ್ಟಪಡ್ತೇನೆ. ಕಮೆಂಟ್ ಬಾಕ್ಸಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಆ್ಯಂಡ್ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸಿಗೋಣ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ. ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಏನಿದೆ ದಯವಿಟ್ಟು ತಿಳಿಸ್ಕೊಡಿ. ನಾನು ಹೇಳುವಂಥದ್ದು ಇಷ್ಟೇ, ನಿಮ್ಮ ಅನಿಸಿಕೆ ಏನಿದೆ ದಯವಿಟ್ಟು ಅದ್ರ ಬಗ್ಗೆ ತಿಳಿಸ್ಕೊಡಿ. ಆ್ಯಂಡ್ ಕಮೆಂಟ್ ಬಾಕ್ಸಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ. ಆ್ಯಂಡ್ ನಾನು ಹೇಳುವಂಥದ್ದು, ಯಾರೂ ಕೂಡ ಪ್ಯಾನಿಕ್ ಆಗ್ಲಿಕ್ಕೆ ಹೋಗಬೇಡಿ, ಅಯ್ಯೋ ನಮ್ಗೆ ಹಣ ಬಂದಿಲ್ಲ ಅಂತ. ನೋವೇ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ. ಆ್ಯಂಡ್ ಟೆನ್ಷನ್ ತಗೊಳ್ಳಿಕ್ಕೆ ಹೋಗ್ಬೇಡಿ, ನಮ್ಗೆ ಹಣ ಬಂದಿಲ್ಲ ಅಂತ. ಓಕೆ, ಹಣ ಬಂದಿಲ್ಲ ಅಂತಂದ್ರೂ ಓಕೆ, ಹಣ ಬಂದರೂ ಓಕೆ. ಅಂದರೆ ಸರ್ಕಾರ 100% ಪೇ ಮಾಡೇ ಮಾಡ್ತಾರೆ. ಆ್ಯಂಡ್ ಡೆಫಿನೆಟ್ಲಿ ಎಲ್ರಿಗೂ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಸಿಗೋಣ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ. ದಯವಿಟ್ಟು ನಿಮ್ಮ ಊರು, ನಿಮ್ಮ ಹೆಸರೇನು ಎಲ್ಲದನ್ನೂ ಕೂಡ ದಯವಿಟ್ಟು ತಿಳಿಸ್ಕೊಡಿ. ಆ್ಯಂಡ್ ಸಿಗೋಣ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ. ಪ್ರತಿಯೊಬ್ಬರಿಗೂ ಎಲ್ರಿಗೂ ಒಳ್ಳೆಯದಾಗಲಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಸ್ನೇಹಿತರೆ. ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಬಂದುಬಿಟ್ಟು ಕಮೆಂಟನ್ನು ಮಾಡಿ ಸ್ನೇಹಿತರೆ.